ಆ ಗ್ರಾಮದಲ್ಲಿ ಮೋಟಾರ್ಗಳಿಗೆ ಅಳವಡಿಸಿದ್ದಂತಹ ಕೇಬಲ್ಗಳನ್ನು ಕಳ್ಳರು ಕತ್ತರಿಸಿಕೊಂಡು ಹೋಗಿದ್ದಾರೆ. ನೂರಾರು ಮೋಟಾರ್ಗಳ ಕೇಬಲ್ಗಳ ಕಳ್ಳತನವಾಗಿದ್ದು ರೈತರಲ್ಲಿ ಆತಂಕ ಉಂಟು ಮಾಡಿದೆ. ಹಾಗಿದ್ರೆ ಕಳ್ಳತನ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮೋಟಾರ್ಗಳಿಗೆ ಅಳವಡಿಸಿದ್ದ ಕೇಬಲ್ಗಳನ್ನ ಕದ್ದೊಯ್ದ ಕಳ್ಳರು. ನೂರಾರು ಮೋಟಾರ್ಗಳಿಗೆ ಹಾಕಿದ್ದ ಕೇಬಲ್ ಕದ್ದ ಕಳ್ಳರು. ದಾವಣಗೆರೆ ತಾಲೂಕಿನ ರಾಮಗೊಂಡನಹಳ್ಳಿ ಗ್ರಾಮದಲ್ಲಿ ಘಟನೆ. ತುಂಡಾಗಿರುವ ಮೋಟಾರ್ಗಳಿಗೆ ಅಳವಡಿಸಿರುವ ಕೇಬಲ್ಗಳು. ಕಳ್ಳತನವಾಗಿರುವ ಕೇಬಲ್ಗಳನ್ನು ತೋರಿಸುತ್ತಿರುವ ರೈತರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ರಾಮಗೊಂಡನಹಳ್ಳಿ ಗ್ರಾಮದಲ್ಲಿ. ಹೌದು, ರಾಮಗೊಂಡನಹಳ್ಳಿ ಗ್ರಾಮವೊಂದರಲ್ಲಿ ಕಳ್ಳರು ನೂರಾರು ಮೋಟಾರ್ಗಳಿಗೆ ಅಳವಡಿಸಿದ್ದ ಕೇಬಲ್ಗಳನ್ನು ಕದ್ದೊಯ್ದಿದ್ದಾರೆ. ಅಷ್ಟೇ ಅಲ್ಲದೆ ಮಳಲ್ಕೆರೆ, ಕಬ್ಬೂರು ರಸ್ತೆ ಸೇರಿದಂತೆ ವಿವಿಧ ಕಡೆ ಇದೇ ರೀತಿ ಕಳ್ಳರು ಕೇಬಲ್ಗಳನ್ನು ಕತ್ತರಿಸಿಕೊಂಡು ಹೋಗಿದ್ದು ರೈತರಲ್ಲಿ ಆತಂಕ ಉಂಟು ಮಾಡಿದೆ. ಬೇಸಿಗೆ ಆರಂಭವಾಗಿದ್ದು ಬೆಳೆಗಳಿಗೆ ನೀರು ಹಾಯಿಸಬೇಕು. ಆದರೆ ಇದೀಗ ಕಳ್ಳರು ಕೇಬಲ್ಗಳನ್ನು ಕದ್ದೊಯ್ದಿದ್ದು ನೀರು ಹಾಯಿಸುವುದು ಹೇಗೆ, ಬೆಳೆ ಉಳಿಸಿಕೊಳ್ಳುವುದು ಹೇಗೆ ಎಂಬ ಆತಂಕ ರೈತರಲ್ಲಿ ಮನೆ ಮಾಡಿದೆ. ಕದ್ದಿದಾರಪ್ಪ. ಅದು ಕದ್ದಿದ್ದಾರೆ ಅಂತಂದ್ರೆ ಒಂದು ಜಾಗದಾಗ ಮಾಡಿಲ್ಲ ಅವರು. ಸುಮಾರು ಒಂದು 25-30 ಬೋರ್ನಾಗೆ ಕೇಬಲ್ ಕಟ್ ಮಾಡ್ಕೊಂಡು ತಗೊಂಡೋಗ್ಯಾರ. ಇದು 4-5 ದಿವಸ ಮುಂಚೆ ಬೇರೆ ಕಡೆ ತಗೊಂಡೋಗ್ಯಾರ. 4-5 ದಿವಸ ಗ್ಯಾಪ್ ಕೊಟ್ಟು ಮತ್ತೆ ಈ ಸೈಡ್ ಬಂದಾರೆ. ಇದು ಹಿಂದೆಲ್ಲ ಗೋಣಿ ಹೊಡೆದಾಗೂ ತಗೊಂಡೋಗ್ಯಾರ ಅಂತ, ಎದ್ನೆಗೂ ತಗೊಂಡೋಗ್ಯಾರ. ಇದೇನೇನು 4 ದಿವಸ ಗ್ಯಾಪ್ ಕೊಡೋದು. ಈಗ ಮತ್ತೆ ಬರಲ್ಲ. ಈಗ ಮುಂದೆ ಹಂಗೆ ಹೋಗಿದ್ದಾರೆ. ಈಗ ಹೆಚ್ಚು ಕಡಿಮೆ ನಮ್ಮೂರಾಗೆ ಒಂದು ಭಾಗದಾಗ ಹೆಚ್ಚು ಕಡಿಮೆ ಒಂದು 50-60 ಬೋರ್ನೇ ಕಟ್ ಮಾಡ್ಯಾರ. ಆ ಕಡೆ ಭಾಗದಾಗ ಒಂದು 50 ಹೋಗಿದಾವೆ. ಅವ್ರಿಗೆ ಕೇಬಲ್ ಎಷ್ಟು ಸಿಗುತ್ತಾ ಅಷ್ಟಂತೂ ಕಟ್ ಮಾಡ್ಕೊಂಡು ತಗೊಂಡೋಗ್ಯಾರ. ಯಾರಂತಲೂ ಗೊತ್ತಾಗಿಲ್ಲ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಪೊಲೀಸ್ನವರು ಬಂದರು ಸ್ಪಾಟಿಗೆ, ಎಲ್ಲ ನೋಡ್ಕೊಂಡಾರೆ. ಯಾರು ಗುಜರಾತ್ ಎಲ್ಲೆಲ್ಲಿ ಅಡ್ಡಾಡ್ತಾರೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಮಗೆ ಮಾಹಿತಿ ಕೊಡ್ರಿ ಅಂತ ಅವರು ಹೇಳಿದ್ದಾರೆ. ಅವರು ಪೊಲೀಸ್ನವರು ಹಿಡಿದಾರೆ. ಒಂದು 2-3 ಗುಜರಾತನ ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ. ಈ ಭಾಗದಾಗ ಒಂದು 50-60 ಬೋರ್ ಹೋಗಿದಾವೆ. ಆ ಕಡೆ ಭಾಗದಾಗ ಅಲ್ಲೊಂದು 50 ಹೋಗಿದಾವೆ. ನಮ್ಮೂರಾಗೆ ಒಟ್ಟು ಟೋಟಲ್ ರಾಮಗನಹಳ್ಳಿಯಾಗ ಹೆಚ್ಚು ಕಮ್ಮಿ ಒಂದು 100-120 ಬೋರ್ನೇ ಕೇಬಲ್ ಹೋಗಿ ಕಟ್ ಮಾಡ್ಯಾರ. ಅವ್ರಿಗೆ ಬೇಕಾ ಬಂತು ತಗೊಂಡೋಗ್ಯಾರ, ಬರಿಲ್ಲ ಕಟ್ ಮಾಡಿ ಹಂಗೆ ಹೋಗ್ಯಾರ. ಭಾಳ ಬೋರ್ವೆಲ್ ನಾವು ಇದೇ ರೀತಿ ಆಗಿದ್ದಾವೆ. ಹಿಂದೆಲ್ಲ ಬೇರೆ ಊರ ಕಡೆ ಎಲ್ಲ ಮಾಡ್ಕೊಂತ ಬಂದಾರ ಅವರು. ಅದೊಂದು ಜಾಲನೇ ಐತಿ, ಹಿಡಿಬೇಕಷ್ಟೇ. ಅವ್ರು ಪೊಲೀಸ್ನವ್ರು ಹೇಳೋದೇನು, ಅಪರಿಚಿತರು ಯಾರು ಬಂದರೆ ಸ್ವಲ್ಪ ಅಬ್ಸರ್ವೇಷನ್ನಾಗಿರ್ರಿ ಅಂತ ಅವ್ರು ಹೇಳೋದು. ಮತ್ತೆ ಕೇಬಲ್ ಎಲ್ಲ ಕಟ್ ಮಾಡ್ಕೊಂತ ಹೋಗ್ತಿದ್ದಾರೆ. ಸುಮಾರು ನಮ್ಮೂರಲ್ಲೇ ಈಗ ಒಂದು 15 ದಿವಸ ಮುಂಚೆ ಮಳಕೆರೆ ರೋಡ್ ಅಂತೇಳಿ ಅಲ್ಲಿ ಒಂದು ಕಡೆ ಆ ಭಾಗದಲ್ಲಿ ಮಾಡಿದ್ರು. ಅದಕ್ಕೂ 2 ತಿಂಗಳ ಮುಂಚೆ ಕಬ್ಬೂರು ರೋಡ್ ಅಂತಿದೆ, ಅಲ್ಲಿ ಒಂದ್ಸಲ ಆಗಿದೆ. ಈಗ ನೆಕ್ಸ್ಟು ಈಗ ನಮ್ಮಲ್ಲ ಬಾಜು ಬಾಜಲ್ಲೆಲ್ಲ ಮಾಡಿದ್ದಾರೆ. ಭಾಳ ಕಟ್ ಮಾಡ್ಕೊಂತ ಇದು ಮಾಡ್ಕೊಂತ ಹೋಗಿದ್ದಾರೆ. ಭಾಳ ಕೇಬಲ್ ಹೋಗಿದೆ. ಮೊನ್ನೆ ಇವರು ಪೊಲೀಸ್ನವ್ರು ಬಂದು ಮಾಜೂರು ಮಾಡ್ಕೊಂಡು ಹೋಗಿ ಹಿಂಗೆ ಆಶ್ವಾಸನೆ ನೀಡಿ ಹೋಗಿದ್ದಾರೆ. ಆದಷ್ಟು ಬೇಗ ಅವ್ರನ್ನ ಸ್ವಲ್ಪ ಹಿಡಿಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಯಜ್ಞೆ, ಗೋಣಿವಾಡ, ಮಳಲ್ಕೆರೆ, ಕಬ್ಬೂರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕಳ್ಳರು ಇದೇ ರೀತಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೋಟಾರ್ಗಳ ಕೇಬಲ್ಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಆರ್ಥಿಕವಾಗಿ ಚೆನ್ನಾಗಿರುವ ರೈತರು ಹೊಸ ಕೇಬಲ್ ಹಾಕಿಸಿಕೊಳ್ಳುತ್ತಾರೆ. ಆದರೆ ಬಡವರು ಏನು ಮಾಡಬೇಕೆಂದು ರೈತರು ಪ್ರಶ್ನೆ ಮಾಡಿದ್ದರಲ್ಲದೆ ಆದಷ್ಟು ಬೇಗ ಕಳ್ಳರನ್ನ ಪತ್ತೆ ಹಚ್ಚುವಂತೆ ಮನವಿ ಮಾಡಿದ್ದಾರೆ. ಕೇಬಲ್ 13 ಮೀಟ್ರ್ ಕಟ್ ಮಾಡ್ಕೊಂಡಿದ್ದಾರೆ. ಕರೆಂಟ್ ಭಾರಿ ಅಭಾವು. ಏನು ಮಾಡ್ತೀಯ, ಈಗ ನೀರು ಹಾಸೋದು ಭಾರಿ ಒಣಕ್ಕೊಂಬಿಟ್ಟ. 15 ದಿವಸ ನೀರು ಬಿಟ್ಟಿಲ್ಲ. ಅದಕ್ಕೋಸ್ಕರ ಭಾರಿ ಕಷ್ಟ ಆಗ್ಬಿಡತ್ತೆ. ಅದು 2,000 ಚಿಲ್ಲರೆ ಆಕತಿ. 140 ರೂಪಾಯಿ ಒಂದು ಮೀಟ್ರ್. ಕರೆಂಟ್ ಐತಿ, ಮೋಟ್ರಿಗೆ ಕೇಬಲ್ ಬೇಕು. 15 ದಿವಸ ನೀರು ಬಿಟ್ಟಿದ್ದಿಲ್ಲ, ನಾವು ಒಣಕೆಲ್ಲ ಒಂದ್ಸಲ ಅಂತ. ಒಟ್ಟಿನಲ್ಲಿ ಮೋಟಾರ್ ಕೇಬಲ್ಗಳ ಕಳ್ಳತನ ರೈತರಲ್ಲಿ ಆತಂಕ ಉಂಟು ಮಾಡಿದೆ. ಈ ಸಂಬಂಧ ಮಾಯಕೊಂಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆದಷ್ಟು ಬೇಗ ಕಳ್ಳರನ್ನ ಪತ್ತೆ ಹಚ್ಚುವ ಮೂಲಕ ರೈತರ ಆತಂಕ ದೂರ ಮಾಡಬೇಕಿದೆ.